Sometimes the best adventure aren't the ones you plan. They are the ones you leave. ಈ ಟ್ರಿಪ್ಗೆ ನಾವು ತುಂಬ ಎಕ್ಸೈಟೆಡ್ ಆಗಿದ್ವಿ. ಹೊಸ ಕಂಟ್ರಿ, ಬ್ರೆತ್ ಟೇಕಿಂಗ್ ವ್ಯೂಸ್, ಬ್ಯೂಟಿಫುಲ್ ಸ್ಟ್ರೀಟ್ಸ್, ಅನ್ಫರ್ಗೆಟಬಲ್ ಮೂಮೆಂಟ್ಸ್ ಮತ್ತು ಪ್ರತಿ ಕ್ಷಣ ಹೊಸ ಸರ್ಪ್ರೈಸ್. ಆದರೆ ಈ ಜರ್ನಿ ನನಗೆ ಒಂದು ವಿಷಯ ರಿಯಲೈಸ್ ಮಾಡಿಸ್ತು. ಡೆಸ್ಟಿನೇಷನ್ ಎಷ್ಟೇ ಬ್ಯೂಟಿಫುಲ್ ಇದ್ದರೂ ಸರಿಯಾಗಿರೋ ಫ್ರೆಂಡ್ಸ್ ಜೊತೆಲಿದ್ರೆ ಆ ಬ್ಯೂಟಿ ಇನ್ನೂ 100 ಪಟ್ಟು ಹೆಚ್ಚಾಗುತ್ತೆ. ಪ್ರತಿ ಲಾಫ್, ಪ್ರತಿ ರ್ಯಾಂಡಮ್ ಕಾನ್ವರ್ಸೇಷನ್, ಪ್ರತಿ ಕ್ರೇಜಿ ಮೂಮೆಂಟ್ಸ್ ಎಲ್ಲವೂ ಸೇರಿ ಆ ಟ್ರಿಪ್ನ ಅನ್ಫರ್ಗೆಟಬಲ್ ಮಾಡ್ತು. ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದ ಸೀನ್ಸ್ ಮಾತ್ರ ಅಲ್ಲ, ಆ ಜರ್ನಿ ಫೀಲಿಂಗ್ಸ್ ಕೂಡ. ವೆಲ್ಕಮ್ ಟು ಅವರ್ ಲಕ್ಸಂಬರ್ಗ್ ಅಡ್ವೆಂಚರ್. ಬನ್ನಿ ಈ ಬ್ಯೂಟಿಫುಲ್ ಜರ್ನಿನ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ 4:55 ನಾವು. ಆಗ ನನ್ನ ಸಡನ್ ಪ್ಲ್ಯಾನ್ ಡೆಸ್ಟಿನೇಷನ್ ಲಕ್ಸಂಬರ್ಗ್. ನಿನ್ನೆ ನೈಟ್ ನನ್ನ ಸೀನಿಯರ್ಸ್ ಇಬ್ಬರು ಜೊತೆ ಮಾತಾಡ್ತಾ ಇದ್ದೆ. ಆ ಇಬ್ಬರು ಸೀನಿಯರ್ಸ್ ಕೂಡ ನಮ್ಮ ಕರ್ನಾಟಕದಿಂದನೇ. ಆ್ಯಂಡ್ ಅವರಿಬ್ರು ನನ್ನ ಶೇಷಾದ್ರಿಪುರಂ ಕಾಲೇಜಲ್ಲಿ ನನ್ನ ಸೀನಿಯರ್ಸೇ. ಅವ್ರ ಜೊತೆ ಹೊರಟಿದ್ದೀನಿ, ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಅಲ್ಲಿ ಪಾಸ್ ಮೈ ವಿಡಿಯೋ. ಸೇಮ್ ಕಾಲೇಜ್, ಸೇಮ್ ಸೀನಿಯರ್ಸ್. ಶೇಷಾದ್ರಿಪುರಮಲ್ಲಿ ಸಿಕ್ಕಿರಲಿಲ್ಲ ಅಷ್ಟೇ, ಕೈಸಸ್ ಲೋಟನಲ್ಲಿ ಸಿಕ್ಕಿದ್ದೀವಿ ಅಷ್ಟೇ. ಮತ್ತೆ ಸಮಾಚಾರ ಏನು ಸಮಾಚಾರ ಹೇಳ್ಬೇಕು. ಬೆಳಗ್ಗೆ ಎದ್ದೆಲ್ಲ ಧನುಷ್ ಕರ್ಕೊಂಡು ಹೋಗ್ತವ್ರೆ. ಹಾಂ, ಎಲ್ಲಿಗೆ? ಎಲ್ಲಿಗೆ ಅಂತೆಲ್ಲ ಕೇಳಬಾರ್ದು. ಅಪ್ಶಕನ ಮನೇಲಿ ಬೈಯಲ್ವಾ? ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಂತೀವಿ. ನಾಯಿಂದನೇ ಆಕ್ಸಿಡೆಂಟ್. ಜಾಸ್ತಿ ಆಕ್ಸಿಡೆಂಟ್. ನಾನಿರೋ ಜಾಗದಿಂದ ಲಕ್ಸಂಬರ್ಗ್ಗೆ 3 ಅವರಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ ನಂಬ್ತೀರಾ? ಅದನ್ನು ಟ್ರೈನಲ್ಲಿ. ಸೊ ನಾ ಏನಿಲ್ಲ, ವೈಬ್ರುಕನಲ್ಲಿದ್ದೀನಿ ಅಲ್ಲ, ಇಲ್ಲಿಂದ ಜಸ್ಟ್ 2.5 hours ನಾನು ಲಕ್ಸಂಬರ್ಗಲ್ಲಿ ಇರ್ತೀನಿ. ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಇನ್ ಯುರೋಪ್ ಮತ್ತು ಒನ್ ಆಫ್ ದ ಸ್ಮಾಲೆಸ್ಟ್ ಕಂಟ್ರಿ. ಆ್ಯಂಡ್ ಲಕ್ಸಂಬರ್ಗ್ ಬಂದು ಜರ್ಮನಿ, ಬೆಲ್ಜಿಯಂ ಮತ್ತು ಫ್ರಾನ್ಸ್, ಈ 3 ದೇಶಗಳ ಮಧ್ಯದಲ್ಲಿ ಬರುತ್ತೆ ಲಕ್ಸಂಬರ್ಗ್. ಡಿಫ್ರೆಂಟ್ ಸೈಡ್ ಆಫ್ ಲಕ್ಸಂಬರ್ಗ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಜರ್ಮನಿ ಪಂಕ್ಚುವಲ್ಗೆ ಹೆಸರು ಮಾಡಿರೋದು, ಅದಕ್ಕೆ ನಮ್ಮ ಜರ್ನಿನೂ ಪಂಕ್ಚುವಲ್ ಆಗಿ ನಮ್ಮ ಟೈಮ್ ಪ್ರಕಾರ ನಡೆಯುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಟ್ರೈನ್ ಸ್ಟೇಷನ್ಗೆ ಹೋಗೋಕ್ಕೆ 10 ಮಿನಿಟ್ ಟ್ರೈನ್ ಡಿಲೇ ಆಯಿತು. ಆ್ಯಂಡ್ ಆ 10 ಮಿನಿಟ್ಸಲ್ಲಿ ನಮ್ಮ ಲಕ್ಸಂಬರ್ಗ್ ಕನೆಕ್ಷನ್ನ ಮಿಸ್ ಮಾಡ್ಕೊಂಡ್ವಿ. ಡೋರ್ ಓಪನ್ ಮಾಡೋಕ್ಕೆ ಇಷ್ಟೊತ್ತು ಮಾಡಿದ್ರಲ್ಲ. ಸೊ ಇವಾಗ 1 hour ಏನು ಮಾಡೋದು? 1 hour ಬನ್ನಿ, ಟ್ರಯಲ್ ನೋಡ್ಕೊಂಡು ಏನಾದ್ರು ತಿನ್ಕೊಂಬರೋಣ. ಟ್ರ್ಯಾಕ್ ನೋಡೋಣ, ಹಂಗೆ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ. ಹಾಂ, ಇರಲಿ, ಡಿಸಪಾಯಿಂಟ್ಮೆಂಟ್ನ ಸೈಡಿಗೆ ಇಡುವ. 1 hour ಟ್ರಯಲ್ ಎಕ್ಸ್ಪ್ಲೋರ್. ಈ ಪ್ಲ್ಯಾನೇ ಸಡನ್ ಪ್ಲ್ಯಾನು ಲಕ್ಸಂಬರ್ಗ್ದು ನನಗೆ. ಅದ್ರ ಮಧ್ಯದಲ್ಲಿ ಇನ್ನೊಂದು ಸಡನ್ ಪ್ಲ್ಯಾನು. ಲೆಟ್ಸ್ ಗೋ, ಲೆಟ್ಸ್ ಎಕ್ಸ್ಪ್ಲೋರ್ ಟ್ರಯರ್. ಫೋರ್ಟ್ ಅನ್ನಿದ್ರೆ ಇದು ರೋಮನ್ ಎಂಪೈರ್ ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ ಗೇಟು. ರೀಕನ್ಸ್ಟ್ರಕ್ಟ್ ಆಗ್ತದೆ. ಬಟ್ ನನಗೆ ಪರ್ಸ್ನಲಿ ವಾವ್ ಅನ್ನೋ ಥರ ಏನು ಇಲ್ಲ. ಓನ್ಲಿ ಥಿಂಗ್ ಈಸ್ ರೋಮನ್ ಟೈಮಲ್ಲಿ ಕಟ್ಟಿರೋದು ಇದು. ಬಟ್ ನನಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೇಲೂರು, ಹಳೆಬೀಡು, ಹಂಪಿ, ನಮ್ಮ ಆರ್ಕಿಟೆಕ್ಚರ್ಸ್ನ ನೋಡಿದ್ರೆ ಇದೆಲ್ಲ ಏನೋ ಅಪ್ಪ ಡಮ್ಮಿ ಅನಿಸುತ್ತೆ. ಇದು ನನ್ನ ಆನೆಸ್ಟ್ ಫೀಲ್. ವೆಲ್ಕಮ್ ಟು ಲಕ್ಸಂಬರ್ಗ್. ವೇಸರ್ ಬಿಲ್ಲಿಂಗ್ ಅಂತ, ಇದು ಜರ್ಮನಿ ಲಕ್ಸಂಬರ್ಗ್ನ ಬಾರ್ಡರು, ಫಸ್ಟ್ ಟೌನ್ ಇದು. ಇಲ್ಲಿ ಈಗ ಟ್ರಾನ್ಸ್ಫರ್ ಇದೆ. ಸೊ ಬೇಸಿಕಲಿ ಲಕ್ಸಂಬರ್ಗಲ್ಲಿ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡಿಂಗ್ ಟ್ರೈನ್ ಫ್ರೀ. ಟ್ರೈನ್, ಟ್ರಾಮ್, ಬಸ್ ಏನಾದರೂ ಹೋಗು ಫ್ರೀ. ಆ್ಯಂಡ್ ಲಕ್ಸಂಬರ್ಗಲ್ಲೇ ಜಾಸ್ತಿ ಇರೋದು ಟ್ಯಾಕ್ಸು. ಜರ್ಮನಿ ಕಂಪೇರ್ ಮಾಡಿದ್ರು ಇಡೀ ಯುರೋಪಲ್ಲಿ ಲಕ್ಸಂಬರ್ಗ್ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸು. ಪರವಾಗಿಲ್ಲ, ಇವರು ಇಷ್ಟೆಲ್ಲ ಟ್ಯಾಕ್ಸ್ ತೊಗೊಂಡ್ರು ಫ್ರೀ ಬಸ್ಸು, ಒಳ್ಳೆ ಹೆಲ್ತ್ ಫೆಸಿಲಿಟಿ. ಆಮೇಲೆ ಗೋನ್
ಊಟ ತಿಂಡಿ ಎಲ್ಲ ಫ್ರೀ, ಊಟ ಮನೇಲಿ ಮಾಡ್ಕೊಂಡ್ರೆ. ಇಲ್ಲಿಂದ ಇನ್ನೊಂದು 30 ಮಿನಿಟ್ಸ್ ಬಸ್ಸಲ್ಲಿ ನಮ್ಮ ಡೆಸ್ಟಿನೇಷನ್. ನಾವು ಜರ್ಮನಿಯಿಂದ ಲಕ್ಸಂಬರ್ಗ್ ಬಾರ್ಡರಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ಫಸ್ಟ್ ಪ್ಲೇಸ್ ಇದು ಹಿಟ್ಟನಾಕ್. ಸೊ ಹಿಟ್ಟನಾಕ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೌನ್. ಆ್ಯಂಡ್ ಇಲ್ಲಿನ ಹಿಟ್ಟನಾಕ್ ಬಗ್ಗೆ ಹೇಳೋದಾದರೆ ಬಿಲ್ಡಿಂಗ್ ಸ್ವಲ್ಪ ಹಳೇ ಬಿಲ್ಡಿಂಗ್ಸ್ ಥರನೇ ಇದೆ. ಬಟ್ ನನಗೆ ನನ್ನ ಪರ್ಸ್ನಲ್ ಫೀಲ್ ಏನಂತ ಅಂದರೆ, ಐ ಥಾಟ್ ಇಟ್ಸ್ ಇನ್ ಜರ್ಮನಿ, ಬಟ್ ಐ ಥಿಂಕ್ ಇಡೀ ಯುರೋಪಲ್ಲಿ ಇದೆ ಸೇಮ್ ಅನಿಸುತ್ತೆ. ನೀವು ಯಾವುದೇ ಒಂದು ಸ್ಪಾಟಿಗೆ ಹೋದ್ರೂ, ಲೈಕ್ ಲೆಟ್ಸೆ ಯಾವುದೋ ಒಂದು ಸಿಟಿ, ಪಾಪ್ಯುಲರ್ ಸಿಟಿ, ಸೊ ಆ ಪಾಪ್ಯುಲರ್ ಸಿಟಿಗೆ ಹೋದರೆ ಒಂದು ಚರ್ಚ್ನ ನೋಡ್ತೀರಾ. ದಟ್ ಈಸ್ ಸಿಟಿ ಸೆಂಟರಲ್ಲಿ ಒಂದು ದೊಡ್ಡ ಚರ್ಚ್ ಇರುತ್ತೆ, ವೈಬ್ರೆಂಟ್ ಇರುತ್ತೆ. ಲೈಕ್ ಇದೇ ಥರನೇ ಒಂದು ಚರ್ಚ್, ಇದು ಹಳೆ ಚರ್ಚು. ಆ್ಯಂಡ್ ಇದೇ ಥರ ಒಂದು ಚರ್ಚ್ ಇರುತ್ತೆ. ಆ್ಯಂಡ್ ಒಂದು ಬ್ರಿಡ್ಜ್ ಇರುತ್ತೆ, ಕೆಳಗಡೆ ನದಿ ಪಾಸ್ ಆಗ್ತಾ ಇರುತ್ತೆ. ಕೋಸಿ ಬಿಲ್ಡಿಂಗ್ಸ್, ಲೆಫ್ಟು ರೈಟು ಬಿಲ್ಡಿಂಗ್ಸ್ ಇರುತ್ತೆ. ಈಚ್ ಜಾಗಕ್ಕೂ ಅದರದ್ದೇ ಒಂದು ಸ್ಟೋರೀಸ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಆ ಸ್ಟೋರೀಸ್ ನನಗೆ ಗೊತ್ತಿರಲ್ಲ ಅಷ್ಟೇ. ಆ್ಯಂಡ್ ಎವ್ರಿಥಿಂಗ್ ಈಸ್ ಯೂನಿಕ್ ಇನ್ ಇಟ್ಸ್ ವೇ. ಐ ಮೀನ್ ವಿತ್ ಆಲ್ ದ ಸಿಮಿಲಾರಿಟೀಸ್ ಅದರದ್ದೇ ಆದಂಥ ಒಂದೊಂದು ಯೂನಿಕ್ನೆಸ್ ಇರುತ್ತೆ. ಮಳೆ, ಮೋಡ, ಬಿಸಿಲು. ಇಲ್ಲಿಂದ ಬೆಡ್ ಆಫ್ ಇಲ್ಲಿದ್ದೀವಿ. ಇಲ್ಲಿ ಕೇವ್ ನೋಡಿಕೊಂಡು ನಾವೆಲ್ಲ ಹೋಗ್ಬೇಕಾಗಿರೋದು ಇಲ್ಲಿಗೆ, ಲತಾಲ್. ಕ್ರೇಜಿ ಇದೆ ವ್ಯೂ ಕೂಡ. ನಂಗೆ ಆ್ಯಕ್ಚುಲಿ ಈ ಥರ ಸ್ಪಾಟೇ ಹೆವಿ ಇಷ್ಟ ಆಗೋದು. ಲೈಕ್ ಈಗ ನಾವೇನು ಅಲ್ಲೋಗಿದ್ವಿ ಅಲ್ಲ ಹಿಕ್ಟನಾಕ್ ವಾಸ್ ಓಕೆ. ನಾ ಅದು ಅಷ್ಟು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಈ ಜರ್ಮನಿಲಿ ಅಥವಾ ನಾನು ಏನು ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿದ್ದೀನಿ, ಸೇಮ್ ಎಲ್ಲ ಜಾಗದಲ್ಲೂ ಹಂಗೆ ಇರೋದು. ಆ್ಯಂಡ್ ಹಿಕ್ಟನಾಕ್ ಕೂಡ ಅಷ್ಟಕ್ಕಷ್ಟೇ ಅಂತ ಸ್ಪೆಷಲ್ ಅಂತ ಏನಿಲ್ಲ. ಜಸ್ಟ್ ಇಟ್ ಈಸ್ ನೋನ್ ಫಾರ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ಲೇಸ್ ಇನ್ ಲಕ್ಸಂಬರ್ಗ್ ಅಂತ. ಬಟ್ ಈ ಸ್ಪಾಟ್, ದಿಸ್ ಇಸ್ ಕ್ರೇಜಿ. ಸೊ ಈಗ ಸದ್ಯಕ್ಕೆ ಬಂದಿರೋದು ಈ ಕೇವ್ಗೆ, ಹ್ಯೂಲಿ ಕೇವ್. ವಾಹ್, ಆ್ಯಕ್ಚುಲಿ ಮೇನ್ ಪಾರ್ಟು ಅಲ್ಲ, ಇದು ಸೆಕೆಂಡ್ ಡೆಸ್ಟಿನೇಷನ್ನು. ಇದು ಸೆಕೆಂಡ್ ಡೆಸ್ಟಿನೇಷನ್, ಯುಹೆಲ್ ಕೇವಿಂದ ಈಗ ಮ್ಯೂರ್ತಾಲ್ ಟ್ರೈಲ್ ನಾವು ಚೂಸ್ ಮಾಡಿರೋದು. ಚಿಕ್ಕ ಟ್ರೈಲ್ ವಿಚ್ ಈಸ್ ಆಲ್ಸೋ ನೋನ್ ಆಸ್ ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಅಗೈನ್. ಲಕ್ಸಂಬರ್ಗಲ್ಲೂ ಇದೆ ಜಾಗ ನೋಡೋಕ್ಕೆ, ಸಿಟಿ ಮಾತ್ರ ಅಲ್ಲ. ತಿರ್ಗಾ ಮತ್ತೆ 30 ನಿಮಿಷ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ ಮೇಲೆ ಹಿಯರ್ ಐ ಆಮ್ ಮುಲ್ಲರ್ತಾಲ್. ಇಲ್ಲಿವರೆಗೂ ನೇಚರ್, ಸ್ಪಾಟ್, ವ್ಯೂ ಇವೆಲ್ಲ ಕ್ರೇಜಿ ಇದೆ. ಇದು ಆ್ಯಕ್ಚುಲಿ ವೇ ಅಲ್ಲ, ನಾನು ಜಸ್ಟ್ ಪಾಸ್ ಆಗ್ತೀನಿ.
ಸಿಕ್ಕಾಪಟ್ಟೆ ಬಿಸಿಲೂ ಇಲ್ಲ, ಮಳೆನೂ ಇಲ್ಲ, ಫುಲ್ ಕೋಲ್ಡ್, ಕಾಮ್ ಆಗಿದೆ ಟೆಂಪ್ರೇಚರು. ಈ ಥರ ಟೆಂಪ್ರೇಚರ್ ಇದ್ರೆ ನೋಡಪ್ಪ, ಎಲ್ಲಾದರೂ ಸುತ್ಬೋದು, ಎಷ್ಟಾದರೂ ಸುತ್ಬೋದು. ಜಾಗ ಕ್ರೇಜಿ ಇದೆ. ಸೊ ಯಾರೆಲ್ಲ ಲಕ್ಸಂಬರ್ಗ್ ಈಸ್ ಜಸ್ಟ್ ಪ್ಲೇಸ್ ವಿತ್ ಏನಂತಾರೆ ಬಿಲ್ಡಿಂಗು, ಫಿನಾನ್ಷಿಯಲ್ ಹಬ್ಬು, ಕಂಪನೀಸ್, ಈ ಥರ ಯಾರೆಲ್ಲ ಪರ್ಸ್ಪೆಕ್ಟಿವಲ್ಲಿ ಇದ್ದೀರಾ, ಐ ಆಮ್ ಟೆಲಿಂಗ್ ಯು ದಟ್ಸ್ ನಾಟ್ ಟ್ರೂ. ಈಸ್ ಅದರ್ ಸೈಡ್ ಆಫ್ ಲಕ್ಸಂಬರ್ಗ್. ಅಂದರೆ ಒಂದು ಸ್ಮಾಲ್ ಪೋರ್ಷನ್ ಆಫ್ ಲಕ್ಸಂಬರ್ಗ್ ಈಸ್ ಆ್ಯಕ್ಚುಲಿ ಸಿಟಿ, ಬಟ್ ಮೋಸ್ಟ್ ಆಫ್ ದ ಪೋರ್ಷನ್ ಆರ್ ಲೈಕ್ ಫಾರೆಸ್ಟ್ ಏರಿಯಾಸ್, ಈ ಥರ ಎನ್ವೈರ್ಮೆಂಟ್ ಇರೋದು ಆ ಥರನೇ. ಆ್ಯಂಡ್ ದಿಸ್ ಇಸ್ ಟೂ ಗುಡ್. ಇವನು ಹಾಂ ಚಿಲಿಪಿಲಿ ಕಲರ್ ಅವಾಗ ಆಡ್ತಾ ಹಾಂ ವಾ ಹಿಂಗಾದ್ರೂ ಹೋಗು, ಎಲ್ಲಾದ್ರೂ ಹೋಗು, ಹುಷಾರು. ಬಿದ್ದೆ. ಹಾಂ ವಾವ್, ವಾ, ಆ ಬ್ರಿಡ್ಜ್ ನೋಡಿ, ಆ ಬ್ರಿಡ್ಜ್ ಮೇಲೆ ಏನು ಜಾಗ ಗುರು, ಕ್ರೇಜಿ ಇದೆ ಜಾಗ, ಅಬ್ಸಲ್ಯೂಟ್ಲಿ ವರ್ತ್ ಇಟ್. ವಾ, ವೋ, ನನ್ನ ಕ್ಯಾಮ್ರಾದಲ್ಲಿ ವ್ಯೂ ಹೆಂಗೆ ಬರ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ರಿಯಾಲಿಟಿಯಲ್ಲಂತೂ ಕ್ರೇಜಿ ವ್ಯೂ. ಹಾಂ, ರಿಸ್ಕಿ ಜಾರುತ್ತೆ, ಬಟ್ ಶೂ ಒಳಗೆ ನೀರು ಕೂಡ ಹೋಗುತ್ತೆ. ಹಾಂ, so here we are finally. Destination ಈ ಸ್ಪೆಸಿಫಿಕ್ ಡೆಸ್ಟಿನೇಷನ್ನೇ ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಅಂತ ಅಂದ್ಬಿಟ್ಟು ನೇಮ್ ಇಟ್ಟಿರೋದು. ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ ಆನೆಸ್ಟ್ಲಿ. ಜನ ಜಾಸ್ತಿ ಇಲ್ಲ ಆಯಿತಾ ಒಂದು, ಆ್ಯಂಡ್ ಎಷ್ಟಿದೆ ಅಷ್ಟರಲ್ಲೂ ತುಂಬ ಚೆನ್ನಾಗಿದೆ, ಲುಕ್ಸ್ ಬ್ಯೂಟಿಫುಲ್. ಇದೊಂದು ಚಿಕ್ಕ ವ್ಯೂಗೋಸ್ಕರ ವಿ ಟ್ರಾವೆಲ್ಡ್ 3.5 ಕಿಲೋಮೀಟರ್ಸ್. ಲುಕ್ ಅಟ್ ದ ವ್ಯೂ. ನೀರು ಕೂಡ ಎಷ್ಟು ಕ್ಲಿಯರ್ ಇದೆ ಅಂದರೆ ಏನು ಅನ್ನಿಸ್ತದೆ ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ನೋಡ್ಬಿಟ್ಟು? ತುಂಬ ಚೆನ್ನಾಗಿದೆ ಪ್ಲೇಸು, ಇಡೀ ಪ್ಲೇಸ್ ಚೆನ್ನಾಗಿದೆ. ಟ್ರಯಲ್ಲು ಪ್ಲೇಸು, ಮಿನಿ ಸ್ವಿಟ್ಜರ್ಲ್ಯಾಂಡು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಸರಿ ಅನ್ಸುತ್ತೆ ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಹೆಸರು? ಹಾಂ, ಇರ್ಬೋದು. ಸ್ವಿಟ್ಜರ್ಲ್ಯಾಂಡ್ ಹೋಗಿ ನೋಡ್ಬೇಕಷ್ಟೆ.
ಸೊ ಗಾಯ್ಸ್, ಬಂದ ಕಡೆ ಏನೋ ಒಂದು ಎಡವಟ್ ಮಾಡಿಲ್ಲ ಅಂದರೆ ನನ್ನ ಹೆಸರು ಪ್ರಜ್ವಲ್ ಅಂತ ಇಟ್ಟಿರೋದೇ ತಪ್ಪು ಅನಿಸುತ್ತೆ. ಸೊ ಪೂರ್ತಿ ಪ್ಯಾಂಟ್, ಶೂಸ್ ಓದೆ ಸೊಂಟದ ತನಕ ಜಸ್ಟ್ ಸಿನಿಮ್ಯಾಟಿಕ್ ಶಾಟ್ಸ್ ಅಲ್ಲೇ ಪಕ್ಕದಲ್ಲಿ ಸುಮ್ಮನೆ ಹಂಗೆ ನೀರೇ ತಗೊಳ್ಳೋ ಪ್ಲ್ಯಾನಲ್ಲಿದ್ದಿದ್ದು ಅಷ್ಟೇ. ನನ್ನ ಗ್ರಾಚಾರ ಕ್ಲಮ್ಜಿ ಅಂದರೆ ನಾನು ಕ್ಲಮ್ಜಿ ಪ್ರೋ ಮ್ಯಾಕ್ಸ್. ಸೀದಾ ಹಂಗೆ ನೀರೊಳಗೆ ಚಿಬುಕ್ ಅಂತ ಬಿಟ್ಟಿದ್ದೆ, ಇಂಟೆನ್ಷನಲ್ಲಿ ಅಲ್ಲ, ಬಟ್ ಬಿದ್ದೆ. ಈಗ ಪ್ಯಾಂಟ್ ಪೂರ್ತಿ ನೆಂದೋಗಿದೆ. ಈಗ ಐ ಕ್ಯಾನ್ ನಾಟ್ ವಾಕ್ ನಾವು. ಬಸ್ಸಲ್ಲೂ ಹೋಗೋಕ್ಕಾಗಲ್ಲ, ಈಗ ಚೇಂಜ್ ಮಾಡಬೇಕು. ಸದ್ಯಕ್ಕೆ ಟವಲೆಲ್ಲ ಇದೆ, ಐ ವಿಲ್ ಡೂ ಇಟ್ ನಾವು. ಸದ್ಯಕ್ಕೆ ಟವಲ್ ಮತ್ತು ಶಾರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ತಂದಿದ್ದೆ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಬಿಸಿಲು ಇದ್ದರೆ, ನೀರೇನಾದ್ರು ಫ್ಲೋ ಥರ ಇದ್ದರೆ, ಆಲ್ಮೋಸ್ಟ್ ಎಲ್ಲೇ ನೀರಿದ್ರೂ ಇಟ್ಸ್ ನಾಟ್ ಲೈಕ್ ಯು ಆರ್ ನಾಟ್ ಸಪೋಸ್ ಟು ಸ್ವಿಮ್, ಆ ಥರ ಏನಿಲ್ಲ. ಸೊ ನಾನು ಆ ಇದರಲ್ಲಿ ಟವಲೆಲ್ಲ ತೊಗೊಂಬಂದಿದ್ದೆ. ಆ್ಯಂಡ್ ಇವನ್ ನಾಳೆನೂ ನಾರ್ತ್ ಲಕ್ಸಂಬರ್ಗ್ ಹೋಗ್ತಾಯಿದ್ದೀವಿ. ಸೊ ಅಡಿಷ್ನಲ್ ಬಟ್ಟೆ ತಗೊಬಂದಿದ್ದೆ. ಸದ್ಯ ಅದಕ್ಕೆ ಬಚಾವು. ಲೈಕ್ ಲಿಟ್ರಲಿ ಅದು ಹೆಂಗೆ ಅಂದರೆ ಜಸ್ಟ್ ಹಂಗೆ ಒಂದು ಅಸ್ಥೆಟಿಕ್ ವೀಡಿಯೋ ಥರ ತೆಗಿತಾ ಇದ್ದೀನಿ, ಅಲ್ಲಿ ವಾಕ್ ಮಾಡುವ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಜಸ್ಟ್ ಹಂಗೆ ಕೈ ತೊಳ್ಕೊಳ್ಳೋ ಥರ ಹಿಂಗೆ ಬಗ್ಗಿದ್ದಷ್ಟೇ. ಜಸ್ಟ್ ಮಿಸ್ ಅಂದರೆ ಪೂರ್ತಿ ನನ್ನ ಬಾಡಿ ಈ ಥರ ಫುಲ್ ಫ್ಲ್ಯಾಟ್ ಹಿಂಗೆ ಹೋಗ್ಬೇಕಿತ್ತು. ಬಟ್ ನಾನು ಜಸ್ಟ್ ಜಂಪ್ ಮಾಡಿಬಿಟ್ಟೆ, ಬಿಕಾಸ್ ಗೊತ್ತಿತ್ತು ಕಂಟ್ರೋಲ್ ಆಗಲ್ಲ ಅಂತ. ಸುಮ್ಮನೆ ಅದು ಇದು ಸರ್ಕಸ್ ಮಾಡಿ ಯಾಕೆ ಇಟ್ಟು ಅಂತ ಗಿವ್ ಅಪ್ ಅಂದ್ಬಿಟ್ಟು ಒಂದೇದಲ್ಲಿ ಅಪ್ಪನ ಜಂಪ್ ಮಾಡಿದೆ. ಕ್ಲಮ್ಜಿ. ಸೊ ಡೇ 1 ಲಕ್ಸಂಬರ್ಗ್ ಮುಗೀತು. ಮತ್ತು ನಾಳೆ ಎದ್ದು ಅಲ್ಲಿಂದ ಜರ್ನಿ ಕಂಟಿನ್ಯೂ ಟು ನಾರ್ತ್ ಲಕ್ಸಂಬರ್ಗ್. ಇಟ್ ವಾಸ್ ಗುಡ್ ಡೇ. This little Switzerland spot, crazy spot, 10 on 10 spot, and nature, the trial. ಅಂದರೆ ಕೆಲವೊಂದು ಕಡೆ ಹೆಂಗಿರುತ್ತೆ ಅಂದರೆ ಸ್ಪಾಟ್ ಚೆನ್ನಾಗಿರುತ್ತೆ ಬಟ್ ಟ್ರಯಲ್ ಚೆನ್ನಾಗಿರಲ್ಲ, ಇಲ್ಲ ಟ್ರಯಲ್ ಚೆನ್ನಾಗಿರುತ್ತೆ ಸ್ಪಾಟ್ ಅಷ್ಟಕ್ಕಷ್ಟೇ. ಬಟ್ ದಿಸ್ ಈಸ್ ಲೈಕ್ ಜೆನ್ಯೂನ್ಲಿ ಕ್ರೇಜಿ ಸ್ಪಾಟ್. ಟು ಹ್ಯಾಪಿ, ಟು ಸ್ಯಾಟಿಸ್ಫೈಡ್. ಸೊ ಈಗ ಸದ್ಯಕ್ಕೆ ನನ್ನ ಡೇ 1 ವೀಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಸಿಗುವ ಮತ್ತೆ ಡೇ 2 ವಿಡಿಯೋಲ್ಲಿ. ಫಾರ್ ನೌ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್. ಏನು ಪಾರ್ಥ